ದಿನಾಂಕ 20ನೇ ತಾರೀಕು ಸಂಜೆ ಬಹುಶಃ 5 ಗಂಟೆ 5:30 ಗಂಟೆಗೆ ನಮಗೆ ಒಂದು ಮಾಹಿತಿ ಬರುತ್ತೆ ತೆಲಂಗಾಣದಿಂದ. ಒಂದು ಫೈನಾನ್ಷಿಯಲ್ ಫ್ರಾಡ್ ಅಕ್ಯೂಸ್ಡ್ ಆರೋಪಿಗಳು ನಮ್ಮ ಲಿಮಿಟ್ಸಲ್ಲಿ ಇದ್ದಾರೆ. ಅವರಿಗೆ ಸೈಂಟಿಫಿಕ್ ಕ್ಲೂ ಇತ್ತು. ಸೊ ಅವರು ನಮಗೆ ತಿಳಿಸಿದರು. ಆ ಮಾಹಿತಿ ಬೇಸಿಸ್ ಮೇಲೆ ನಾವೇ ಇನ್ನೂ ಫರ್ದರ್ ಡೀಟೇಲ್ಸ್ ಇಟ್ಕೊಂಡು 3 ಜಾಗ ಚೆಕ್ ಪೋಸ್ಟ್ ಹಾಕಿದೆ. ಚೆಕ್ ಪೋಸ್ಟ್ ಆಗಿ ವೆಹಿಕಲ್ ಬೈ ವೆಹಿಕಲ್ ಪರಿಶೀಲನೆ ಮಾಡಿದೆ. ನಮ್ಮ ಎಲ್ಲ ಆಫೀಸರ್ಸ್ ಆವಾಗ ಗ್ರೌಂಡಲ್ಲಿ ಇದ್ದರು, ಆನ್ ದ ಹೈವೇ ಓನ್ಲಿ NH4 ಅಲ್ಲಿ. ಸೊ ನಮಗೆ ಕೊನೆಗೆ ಅವರು ರಾಮದುರ್ಗಕ್ಕೆ ಕಡೆ ಹೊಂಟಿದ್ರು, ಆವಾಗ ಸಿಕ್ಕರು. ಇದನ್ನ ಟ್ರೇಸ್ ಮಾಡ್ಲಿಕ್ಕೆ ಏನು ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ರಿ ಅನ್ನುವಂಥದ್ದು ನಮಗೆ ಇರುತ್ತೆ, ಲೊಕೇಶನ್ ಬರುತ್ತೆ ಫೋನ್ದು. ಆ ಫೋನ್ ಲೊಕೇಶನ್ ಬೇಸಿಸ್ ಮೇಲೆ ನಾವು ಅವ್ರಿಗೆ ಟ್ರೇಸ್ ಮಾಡಿದ್ವಿ. ಇದು 24 ಕೋಟಿ ಫ್ರಾಡ್ ಅಮೌಂಟ್ ಆಗಿದೆ ತೆಲಂಗಾಣದಲ್ಲಿ ಸೆಂಟ್ರಲ್ ಕ್ರೈಮ್ ಸ್ಟೇಷನ್ನಲ್ಲಿ ಮುಕದ್ದಮೆ ಸಂಖ್ಯೆ 120/2025 ಸೆಕ್ಷನ್ 316 ಕ್ಲಾಸ್ 2 318 ಕ್ಲಾಸ್ 4 ಆಫ್ BNS ಕಳೆದ ತಿಂಗಳು 18ನೇ ತಾರೀಕು 9ನೇ ತಿಂಗಳು ಅಲ್ಲಿ ರಿಜಿಸ್ಟರ್ ಆಗಿದೆ. ಅದಾದಮೇಲೆ ಅವ್ರ ಕಸ್ಟಡಿಯಿಂದ ಇಬ್ರು ಅಕ್ಯೂಸ್ಡ್ ಸತೀಶ್ ಬೊಪ್ಪಾಲಪತಿ ಮತ್ತು ಅವ್ರ ಮಿಸ್ಸಸ್ ಶಿಲ್ಪಾ ಬಾಂದಾ ಕಸ್ಟಡಿ ತಪ್ಪಿಸ್ಕೊಂಡು ಹೊರಟ್ಬಿಟ್ರು. ಅಲ್ಲಿಂದ ಆವಾಗಿಂದ ಅವರು ಅಬ್ಸ್ಕಾಂಡಿಂಗ್ ಇದ್ರು. ಕಂಪ್ಲೇಂಟ್ಸ್ ಒಬ್ಬರು ಎಕ್ಸ್ ಮಿನಿಸ್ಟರ್ ಏನೋ ಬಹುಶಃ ಇದಾರೆ ಹಂಗಿದ್ದಾರೆ. ಅವ್ರ ಹೆಸರು ನಮಗೆ P. ವಿನಯ್ ಕುಮಾರ್ ಅಂತ. ನಮಗೆ FIR ಕಾಪಿ ಸಿಕ್ಕಿದ್ದು. ನಮಗೆ ಗೊತ್ತಿಲ್ಲ ಅವರು ತಂದೆ ಏನು ಕೆಲಸ ಮಾಡ್ತಾರೆ, ಬಟ್ P. ವಿನಯ್ ಕುಮಾರ್ ಅಂತ ಒಬ್ಬ ಕಂಪ್ಲೇಂಟ್ ಇತ್ತು. ಹೌದು, ಬೇರೆ ಅವರು ಏನ್ ಮಾಡಿದ್ರೆ ಫೈನಾನ್ಷಿಯಲ್ ಫ್ರಾಡ್ ಅಲ್ಲಿ ಏನಾಗುತ್ತೆ, ಒಂದೇ ಸಲ ಆಗಲ್ಲ, ಅದು ಒಂದು ಪೀರಿಯಡ್ ಅಲ್ಲಿ ಆಗುತ್ತೆ. ಮೋಸ್ಟ್ಲಿ ಇದು ಶೆಲ್ ಕಂಪನೀಸ್ ಥ್ರೂ ದುಡ್ಡು ರೂಟ್ ಮಾಡ್ತಾರೆ, ಈ ಕಡೆಯಿಂದ ಆ ಕಡೆ ರೂಟ್ ಮಾಡ್ತಾರೆ. ಸೊ ಅದರಲ್ಲಿ ಇದೊಂದು ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಮುಂಚೆ ಈ ಪ್ರಕರಣಗಳು ಬೇರೆ ಇದ್ದು ಅಂತ ಏನು ಸರ್ ಪ್ರಕರಣಗಳು ಇಂಥ ಪ್ರಕರಣಗಳು ಎಲ್ಲರೂ ಭಾಗಿಯಾಗಿದ್ದಾರೆ. ಹಾ, ಅಲ್ಲ ನಿಮಗೇನಾದ್ರೂ ಮಾಹಿತಿ ಇದೆನಾ ಮೊದಲಿಂದ? ನಮ್ಗೆ ಏನು ಮಾಹಿತಿ ಇರಲಿಲ್ಲ. ಬರೀ ನಮ್ದು ಇನ್ಪುಟ್ ಬಂತು ಅಲ್ಲಿಂದ ತೆಲಂಗಾಣ ಪೊಲೀಸಿಂದ. ಅದರ ಬೇಸಿಸ್ ಮೇಲೆ ನಾವೇ ಕ್ರಮ ತಗೊಂಡಿದ್ದೀವಿ. ನಮ್ದು ಕ್ರಮ ಯಶಸ್ವಿಯಾಗಿದೆ, ಯಾಕಂದ್ರೆ ನಾವೆಲ್ಲ ಆಫೀಸರ್ಸ್ ಆವಾಗ ಒಟ್ಟಿಗೆ ಇತ್ತು. ನಿನ್ನೆ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಕೊಂಡು ಅವರಿಗೆ ತೆಲಂಗಾಣ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಆಫೀಷಿಯಲ್. ಹಂಗಿದ್ದಾರೆ. ಅವ್ರ ಹೆಸರು ನಮಗೆ P. ವಿನಯ್ ಕುಮಾರ್ ಅಂತ. ನಮಗೆ FIR ಕಾಪಿ ಸಿಕ್ಕಿದ್ದು. ನಮ್ಗೆ ಗೊತ್ತಿಲ್ಲ ಅವರು ತಂದೆ ಏನು ಕೆಲಸ ಮಾಡ್ತಾರೆ, ಬಟ್ P. ವಿನಯ್ ಕುಮಾರ್ ಅಂತ ಒಬ್ಬ ಕಂಪ್ಲೇಂಟ್ ಇತ್ತು. ಹೌದು, ಬೇರೆ ಅವರು ಏನ್ ಮಾಡಿದ್ರೆ ಫೈನಾನ್ಷಿಯಲ್ ಫ್ರಾಡ್ ಅಲ್ಲಿ ಏನಾಗುತ್ತೆ, ಒಂದೇ ಸಲ ಆಗಲ್ಲ, ಅದು ಒಂದು ಪೀರಿಯಡ್ ಅಲ್ಲಿ ಆಗುತ್ತೆ. ಮೋಸ್ಟ್ಲಿ ಇದು ಶೆಲ್ ಕಂಪನೀಸ್ ಥ್ರೂ ದುಡ್ಡು ರೂಟ್ ಮಾಡ್ತಾರೆ, ಈ ಕಡೆಯಿಂದ ಆ ಕಡೆ ರೂಟ್ ಮಾಡ್ತಾರೆ. ಸೊ ಅದರಲ್ಲಿ ಇದೊಂದು ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಮುಂಚೆ ಈ ಪ್ರಕರಣಗಳು ಬೇರೆ ಇದ್ದು ಅಂತ ಏನು ಸರ್ ಪ್ರಕರಣಗಳು ಇಂಥ ಪ್ರಕರಣಗಳು ಎಲ್ಲರೂ ಭಾಗಿಯಾಗಿದ್ದಾರೆ. ಹಾ, ಅಲ್ಲ ನಿಮಗೇನಾದ್ರೂ ಮಾಹಿತಿ ಇದೆನಾ ಮೊದಲಿಂದ? ನಮ್ಗೆ ಏನು ಮಾಹಿತಿ ಇರಲಿಲ್ಲ. ಬರೀ ನಮ್ದು ಇನ್ಪುಟ್ ಬಂತು ಅಲ್ಲಿಂದ ತೆಲಂಗಾಣ ಪೊಲೀಸಿಂದ. ಅದರ ಬೇಸಿಸ್ ಮೇಲೆ ನಾವೇ ಕ್ರಮ ತಗೊಂಡಿದ್ದೀವಿ. ನಮ್ದು ಕ್ರಮ ಯಶಸ್ವಿಯಾಗಿದೆ, ಯಾಕಂದ್ರೆ ನಾವೆಲ್ಲ ಆಫೀಸರ್ಸ್ ಆವಾಗ ಒಟ್ಟಿಗೆ ಇತ್ತು. ನಿನ್ನೆ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಕೊಂಡು ಅವರಿಗೆ ತೆಲಂಗಾಣ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಆಫೀಷಿಯಲ್.